ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದಟ್ ಕಮಿಷನ್. ನೀವ್ ಹೇಳಿದ್ರಿ ಇಟ್ ಈಸ್ ಆನ್ 14th of July. ಸೆಷನ್ ಶುರುವಾಗಿದ್ದು 15th of July. ಸೆಷನ್ ಶುರುವಾಗ ಹಿಂದಿನ ದಿವಸ ನೀವು ಈ ಕಮಿಷನ್ ನೇಮಕ ಮಾಡಿರೋದೇನೆ ಈ ಸದನದಲ್ಲಿ ಚರ್ಚೆ ಆಗದನ್ನ ತಡೆಯೋದಿಕ್ಕೆ. ಇಟ್ಸ್ ಎ ಕೇವಿಯಟ್. ಒಂದು ನಿಮಿಷ ಪ್ಲೀಸ್ ಅಲೋ ಮಿ ಟು ಟಾಕ್. ನಾನು ಇಷ್ಟೊತ್ತು ನೀವೆಲ್ಲ ಕೇಳಿದಿರಿ. ಈ ಆಂಟಿಸಿಪೇಟರಿ ಬೇಲ್ ಅಂತ ಹೇಗಿದೆ, ಇದೊಂಥರ ಆಂಟಿಸಿಪೇಟರಿ ಬೇಲ್. ಇದು ಸದನದಲ್ಲಿ ಚರ್ಚೆ ಆಗಬಾರ್ದು. ಅದಕ್ಕೋಸ್ಕರ ಒಂದ್ ದಿವಸ ಮುಂಚೆ ಸಾಯಂಕಾಲನೋ ರಾತ್ರಿನೋ ಮಧ್ಯರಾತ್ರಿನೋ ನನ್ಗೆ ಗೊತ್ತಿಲ್ಲ 14th of July ಈ ಕಮಿಷನ್ ನೇಮಕ ಮಾಡ್ತಾರೆ. ಈಗಾಗಲೇ ಗೊತ್ತಿತ್ತು 15th ಅಲ್ಲಿ ಇದು ಚರ್ಚೆ ಆಗುತ್ತೆ. ಇಟ್ಸ್ ಎ ಬರ್ನಿಂಗ್ ಇಶ್ಯೂ, ಇಟ್ಸ್ ಎ ಬಹಳ ಡಿಬೇಟ್ ಆಗ್ತಾ ಇರೋ ಇಶ್ಯೂ, ಇದು ಚರ್ಚೆ ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಏನೇನೋ ಊಹೆ ಮಾಡ್ಕೊಂಡವ್ರಿಗೆ ಇದು ಊಹೆ ಮಾಡ್ಕೊಳಕ್ ಆಗಲ್ವಾ ಪಾಟೀಲ್ರೆ? ನಿಮ್ಗೆ ಗೊತ್ತಿತ್ತು. ಈ ಗೊತ್ತಿರೋ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ಳೋದು, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಹೌಸ್ ಟು ಡಿಸ್ಕಸ್ ದಿಸ್ ವೈಟಲ್ ಇಶ್ಯೂ ವಿಚ್ ಹ್ಯಾಸ್ ಬಿಕಮ್ ದ ಟಾಕ್ ಆಫ್ ದಿ ಸ್ಟೇಟ್. ಮುಂಚೆ ಟಾಕ್ ಆಫ್ ದಿ ಟೌನ್ ಅಂತ ಒಂದು ಬೆಂಗಳೂರಲ್ಲಿ ಇತ್ತು, ಇವತ್ತು ಟಾಕ್ ಆಫ್ ದಿ ಸ್ಟೇಟ್, ಟಾಕ್ ಆಫ್ ದಿ ಕಂಟ್ರಿ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಗಹನವಾದ ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ಕೊಂಡು ಹೋಟ್ಲು ಗಾಂಧಿನಗರದಲ್ಲಿತ್ತು, ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ಇದಕ್ಕೆ ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಕು. ನೀವೇನು ಫ್ರೇಮ್ ವರ್ಕ್ ಶಿವಲಿಂಗೇಗೌಡರಿಗೆ ಹೇಳಿದ್ರಿ, ಆ ಒಂದು ವಿಚಾರಣೆಗೆ ಬಾಧಕ ಆಗದೆ ಇರಂಗೆ ಅವಕಾಶ ಚರ್ಚೆ ಮಾಡಬೇಕು ಅಂತ, ನಾವು ಅದೇ ಫ್ರೇಮ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಯಾವುದಕ್ಕೂ ಬಾಧಕ ಬರ್ದೇ ಇರಂಗೆ ಚರ್ಚೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಸದನದ ಒಂದು ಜವಾಬ್ದಾರಿ ಇದೆ, ಸದನದ ಸದಸ್ಯರ ಜವಾಬ್ದಾರಿನೂ ಇದೆ, ಮತ್ತೆ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಹೋಗೋಕ್ಕೋಸ್ಕರ ಇದಕ್ಕೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಬೇಕು. ಮನೆ ಅಧ್ಯಕ್ಷರೇ, ಸರ್ ಒಂದೇ ನಿಮಿಷ ಸರ್. ನಾನು ಸುರೇಶ್ ಕುಮಾರ್ ಅವ್ರಿಗೆ ಈಲ್ಡ್ ಆಗಿದೆ, ನಿಮಗೂ ಈಲ್ಡ್ ಆಗ್ತೇನೆ ಆಮೇಲೆ. ಮಾನ್ಯ ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ಇಟ್ ಹ್ಯಾಸ್ ಬಿಕಮ್ ಟಾಕ್ ಆಫ್ ದಿ ಟೌನ್, ನೋ ಟಾಕ್ ಆಫ್ ದಿ ಸ್ಟೇಟ್, ನೋ ಇಟ್ ಹ್ಯಾಸ್ ಬಿಕಮ್ ಟಾಕ್ ಆಫ್ ದಿ ಕಂಟ್ರಿ ಅಂತೆಲ್ಲ ಹೇಳಿದರು. ಅಂಡ್ ಅರ್ಜೆನ್ಸಿ ಬಗ್ಗೆ ಹೇಳಿದರು. ನಾವು ಅರ್ಜೆಂಟ್ ಆಗಿ ಈ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ. ನಾನು ತಮ್ಮನ್ನು ಕೇಳ್ತೇನೆ, ಈಸ್ ದಿಸ್ ಅರ್ಜೆಂಟ್? ಈಸ್ ದಿಸ್ ಇಶ್ಯೂ ಮ್ಯಾಟರ್ ರಿಯಲಿ ಅರ್ಜೆಂಟ್? ಅಲ್ಲ ಸರ್, ಇಡೀ ರಾಜ್ಯ ನೋಡ್ತಾ ಇದೆ. ಮುಖ್ಯಮಂತ್ರಿಗಳ ನಮ್ಮ ಮನೆಯವರಿಗೆ 14 ಪ್ಲಾಟ್ಗಳನ್ನು ಕೊಟ್ಟಿದ್ದಾರೆ. ರಾಜ್ಯದ ಕಸ್ಟೋಡಿಯನ್ ಅಂತೇನು ಹೇಳ್ತಿದ್ರು ಮುಖ್ಯಮಂತ್ರಿಗಳು. ಕಸ್ಟೋಡಿಯನ್ ಲೂಟ್ ಈ ತರ ನಾನು ಎಲ್ಲ ಓದ್ಬಿಡ್ತೀನಲ್ಲ. ಈ ತರ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಾನು ಎಲ್ಲ ಓದಕ್ಕೆ ಯಾರ್ಯಾರ ಎಲ್ಲ ನಾನು ಹೇಳ್ತೀನಿ. ಸುಮ್ಮನೆ ಬೇಡ, ಸುಮ್ಮನೆ ಕೂಗುವುದರಿಂದ ಏನಾಗೋದಿಲ್ಲ. ಡೆಪ್ಟಿ ಲೀಡರ್ ಕೂಗುವುದರಿಂದ ಏನಾಗೋದಿಲ್ಲ. ನಾವು ಹಿಂಗ್ ಬುದ್ಧಿ ಹೇಳ್ಬೋದು. ಗೊತ್ತಲ್ಲಿ ಗಡಿಬೇಡಿ ಮಾಡಬೇಡಿ. ಆಯ್ತು, ಸಮಾಧಾನ ಆಗಿ ಸಮಾಧಾನ. ಮಾನ್ಯ ಅಧ್ಯಕ್ಷರೇ, ಗಡಿಬೇಡಿ ನೋಡಿ. ಕೋನರೆಡ್ಡಿ ಅವರೇ, ಮೆಲ್ಲ ತಿಂದ್ರೆ ಮುಲ್ಲನ್ನು ಕೊಟ್ಟು ತಿನ್ಬಹುದು. ಗಡಿಬೇಡಿ ಆದ್ರೆ ನಿಮ್ಗೆ ಮಾಂಸ ಕೊಟ್ಟು ತಿನ್ಲಿಕ್ಕೆ ಆಗುತ್ತೆ. ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಳ್ಳಿ, ಗಡಿಬೇಡಿ ಮಾಡಬೇಡಿ. ಸುರೇಶ್ ಗಡಿಬೇಡಿ ಮಾಡಿ. ಸುರೇಶ್ ಮಂತ್ರಿ ಕೂತ್ಕೊಳ್ಳಿ. ಮಂತ್ರಿ ಮಾತಾಡ್ತಿದ್ದಾರೆ. ಗಣೇಶ್ ಮಂತ್ರಿ ಮಾತಾಡ್ತಿದ್ದಾರೆ. ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ ಸರ್ಕಾರದ ಪರವಾಗಿ. ಸರ್ಕಾರದ ಪರವಾಗಿ ಅವ್ರು ಪ್ರತಿಪಕ್ಷದವರು. ನಿಮ್ಮ ಮಂತ್ರಿ ಮಾತಾಡ್ತಾರೆ, ನೀವು ನಿಲ್ಬೇಡಿ. ನಿಮ್ಮ ಮಂತ್ರಿ ಮಾತಾಡ್ತಿದ್ದಾರೆ, ಅವ್ರು ಪ್ರತಿಪಕ್ಷದವರಾಗಿದ್ದಾರೆ. ಬೆಲ್ಲದವರೇ ನಾರಾಯಣ ಸ್ವಾಮಿ ಅವ್ರು ಕೂತ್ಕೊಳ್ಳಿ. ಗಣೇಶ್ ಅದೇನು
ಏನ್ ಹಿಂಗೆ ನಿಮ್ಮ ಮಂತ್ರಿಯವರು ಮಾತಾಡ್ತಿದ್ದಾರೆ ಇಲ್ಲಿ. ನಾನೆಲ್ಲ ಸದಸ್ಯ